ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಟಿಕೆಟ್ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಸಹ ಅವ್ರು ಮಾಡಿದರು. ಬಹುಶಃ ಅದು ನಮ್ಮ ಕಾರ್ಯಕರ್ತರು ತುಂಬ ಹಳೆಯ ಕಾರ್ಯಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀವತ್ಸ ಅವರು ನಮ್ಮ ಅಧ್ಯಕ್ಷರು ಸಹ ಆಗಿದ್ದರು. ಭಾಳ ವರ್ಷಗಳಿಂದ ಪಕ್ಷವನ್ನು ಕಟ್ಟಿರ್ತಕ್ಕಂಥವ್ರು. ಅವರಿಗೆ ಒಂದು ಅವಕಾಶವನ್ನು ನಮ್ಮ ಪಕ್ಷ ಮಾಡಿದ ನಂತರದಲ್ಲಿ ಅವರೆಲ್ಲ ಒಂದು ಕಡೆ ಅವತ್ತು ಸಹ ಅವರು ಕೆಲಸ ಮಾಡಲಿಲ್ಲ ನಮ್ಮ ಪಕ್ಷಕ್ಕೆ. ಅದ್ರ ಬದಲಾಗಿ ಅವರು ದೂರ ಉಳ್ಕೊಂಡಿದ್ರು. ಅದು ಭಾಳ ದಿನದಿಂದ ಅವ್ರ ಪಕ್ಷದಿಂದ ಅಂತರವನ್ನು ಕಾಯ್ಕೊಂಡಿದ್ರು. ಇವತ್ತು ಅವ್ರ ಪಕ್ಷವನ್ನು ಬಿಟ್ಟು ಹೋಗ್ತೀನಿ ಅಂತಕ್ಕಂಥ ಮೊನ್ನೆ ಅಷ್ಟೇ ರಾಜೀನಾಮೆಯನ್ನು ಸಹ ಸಲ್ಲಿಸಿದರು. ಅದನ್ನು ನಾವು ಒಪ್ಪಿಗೆ ಕೊಟ್ಟಿದ್ದೇವೆ, ಅಕ್ಸೆಪ್ಟ್ ಮಾಡಿದ್ದೇವೆ. ಅದನ್ನು ರಾಜೀನಾಮೆ ಅಕ್ಸೆಪ್ಟ್ ಮಾಡಿದ್ದೀವಿ. ಅವರು ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ, ಸಮಸ್ಯೆ ಇಲ್ಲ. ನಮ್ಮ ಕಾರ್ಯಕರ್ತರು ಹೊಸ ಸೇರ್ಪಡೆಗಳು ಸಾಕಷ್ಟು ಆಗ್ತಾಯಿವೆ. ಅವರು ಒಬ್ಬರು ಇಬ್ಬರು 3 ಜನ ಹೋದರೆ ನಮ್ಮ ಪಕ್ಷಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಸೇರ್ತಾನೆ ಇದ್ದಾರೆ. ಅದರಿಂದ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ನಮ್ಮ ಪಕ್ಷಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಅವರೇನು ನಮ್ಮ ಪಕ್ಷದ ಪರವಾಗಿ ಏನು ಹೋರಾಟ ಮಾಡೋದಂಥದ್ದೇನಿಲ್ಲ. ಅವರು ನಮ್ಮ ಪಕ್ಷಕ್ಕೆ ಇಂಡೈರೆಕ್ಟಾಗಿ ಅವರು ವಿರುದ್ಧವಾಗಿ ಮಾಡಿದ್ದಾರೆ. ಆದರೂ ಸಹ ನಾವು KR ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ. ಮೋಸ್ಟ್ಲಿ ಅವರು ಈ ಒಂದು ವ್ಯವಸ್ಥೆ ನೋಡಿದ್ರೆ ಅವರು ಅವತ್ತೇನು ನಮ್ಮ ಪಕ್ಷದ ಪರವಾಗಿ ಏನು ಮಾಡಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಇಲ್ಲ, ಅವ್ರು ರಾಜೀನಾಮೆ ಕೊಟ್ಟಾಯ್ತು, ಅವ್ರು ಅಕ್ಸೆಪ್ಟ್ ಮಾಡಿದ್ದೀವಿ. ಅದು ಪ್ರಶ್ನೆನೇ ಇಲ್ಲ. ಅವ್ರು ರಾಜೀನಾಮೆ ಕೊಟ್ಟೋದ ನಂತರದಲ್ಲಿ ಅವ್ರನ್ನ ನಾವು ರಾಜ್ಯಾಧ್ಯಕ್ಷರಾಗಲಿ ನಾವಾಗಲಿ ಕಾಂಟ್ಯಾಕ್ಟ್ ಮಾಡಿ ನಾವು ಒಂದು ಹಂತದಲ್ಲಿ ನಾನು ಭೇಟಿ ಮಾಡಿದಾಗ ನಾನು ಹೇಳಿದ್ದೆ, ರಿಕ್ವೆಸ್ಟ್ ಮಾಡಿದ್ದೆ, ದಯಮಾಡಿ ಪಾರ್ಟಿ ಬಿಡೋದು ಬೇಡ. ಒಂದು ದಿನಗಳಲ್ಲಿ ಈಗಾಗಲೇ ನಿಮಗೆ ಮೂಡ ಚೇರ್ಮನ್ ಸಹ ಪಾರ್ಟಿ ಮಾಡಿದೆ, ನಿಮ್ಮನ್ನು ಗುರುತಿಸಿದೆ ಪಾರ್ಟಿ. ಸಾಕಷ್ಟು ನಮ್ಮ ಸಿಟಿಯ ಉಪಾಧ್ಯಕ್ಷರು ಸಹ ಆಗಿದ್ದರು. ಅವರು ಜನರಲ್ ಸೆಕ್ರೆಟರಿ ಸಹ ಆಗಿದ್ದರು. ಆದಂಥ ಸಂದರ್ಭದಲ್ಲಿ ನಿಮಗೆ ಪಕ್ಷ ಗುರುತಿಸಿ ಸಾಕಷ್ಟು ಒಳ್ಳೆಯ ಇದನ್ನು ಕೊಟ್ಟಿದೆ, ನಿಮಗೆ ಸ್ಕೋಪ್ ಕೊಟ್ಟಿದೆ ಪಾರ್ಟಿನಲ್ಲಿ. ಅದರಿಂದ ನೀವು ಪಕ್ಷ ಬಿಡೋದು ಬೇಡ ಅಂತ ಹೇಳಿದ್ರು ಸಹ ಅವರು ಯಾವುದೇ ರೀತಿ ಯೋಚನೆ ಮಾಡದೆ ಅವ್ರು ಮುಂದುವರೆದಿದ್ದರಿಂದ ಈ ಒಂದು ಪ್ರಶ್ನೆನೇ ಬರೋದಿಲ್ಲ. ಅವ್ರು ಮನವೊಲಿಸುವಂಥ ಪ್ರಶ್ನೆ ಬರೋದಿಲ್ಲ. ಅವ್ರು ಹೋಗಲಿ, ಸಮಸ್ಯೆ ಇಲ್ಲ. ನಮ್ಮ ಕಾರ್ಯಕರ್ತರ ಪಡೆ ಇದೆ, ನಾವು ಅದನ್ನು ಎದುರಿಸ್ತೀವಿ ಅಂತಕ್ಕಂಥ ಶಕ್ತಿ ಭಾರತೀಯ ಜನತಾ